ಡೋಂಟ್ ಟಾಕ್ ರಮೇಶ್. ಅತ್ತೆ, ನೀವು ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ನಾನು ಯಾವ ಸೋಷಿಯಲ್ ಸರ್ವಿಸ್ ಮಾಡಕ್ ಹೋದ್ರು ನೀವು ಇದೇ ರೀತಿ ಟಾಕ್ ಮಾಡ್ತೀರಾ. ನಿನ್ನ ಈ ಮನೆ ತುಂಬಿಸ್ಕೊಂಡಿರೋದು ಯಾಕೆ? ರಸ್ತೆ ಗುಡ್ಸೋಕ, ಮೋನಿ ಬಾಜೋಕ. ನನ್ನ ಮಗನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು 10 ಮಕ್ಕಳನ್ನ ಹೆತ್ತುಕೊಟ್ಟು ಈ ವಂಶನ ಉದ್ಧಾರ ಮಾಡ್ಲಿ ಅಂತ. 24 ಗಂಟೆ ಈ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡೋಕ್ ಬರೋದೇ ಇಲ್ಲ ಅಲ್ವಾ ನಿಮ್ಗೆ? ಹಂಗತ್ತೆ ನಾವು ದುಡ್ಡು ಇಸ್ಕೊಳ್ತೀರಾ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಿಂಗೆ ಗೊತ್ತಾನೆ. ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವೇನು? ತಗೊಳ್ಳಿ. ಎಷ್ಟು ಹೇಳಿ? ಮೈ ಗಾಡ್, ಏನಾಗಿದೆ ನನ್ನ ಫೇಸ್ಗೆ? ವಯಸ್ಸಾಗಿದೆ. ಏನಾಗಿದೆ ನನ್ನ ಮುಖಕ್ಕೆ? ವಯಸ್ಸಾಗಿದೆ. ಪಲ್ಲು, ಯಾಕೆ ಜಾಜ್ಯಕ್ಕೆ ಕೋಪ? ಪಲ್ಲು, ನಾನ್ ಕೇಳಿದ್ದು ನನ್ನ ಫೇಸ್ಗೆ ಏನಾಗಿದೆ ಅಂತ. ಅದನ್ನೇ ನಾನು ಹೇಳಿದ್ದು. ಸಾಕು ಸುಮ್ಮನೆ ಇರು. ನನ್ಗಿಂತ 2 ವರ್ಷ ಚಿಕ್ಕೋಳಿದ್ಯಾ, ಅದಕ್ಕೆ ತುಂಬಾ ಜಂಪ ಪಡ್ಬೇಡ. ಏನೋ ನಿನ್ಗಿಂತ 1-2 ರೌಂಡ್ ದಪ್ಪ ಇರ್ಬೋದು, ಅದಕ್ಕೆ ವಯಸ್ಸಾಗಿದೆ ಅಂತ ಆಡ್ಕೊತೇನೆ. ಕೋಪ ಮಾಡ್ಕೊಂಡ್ರೆ ಗ್ಲಾಮರ್ ಹಾಳಾಗುತ್ತಂತೆ. ಹಾಗಂತ ಯಾರು ಹೇಳಿದ್ದು? ನಮ್ಮಮ್ಮ ಪದ್ದು ಮತ್ತೆ ನಮ್ಮ ಯಜಮಾನ್ ಹತ್ರ ಹೇಳಿದ್ರಂತೆ. ಕೋಪ ಮಾಡ್ಕೊಂಡ್ರೆ ಗ್ಲಾಮರ್ ಹಾಳಾಗುತ್ತಾ? ಮುಖದಲ್ಲಿ ರಿಂಕಲ್ಸ್ ಬರುತ್ತಂತೆ, ಮುಖ ಸೊಟ್ಟುಮುಟ್ಟಿ ಸೋರೆಕಾಯಿ ಆಗುತ್ತಂತೆ. ಪಲ್ಲು, ನಿಜ ಹೇಳೆ, ನನ್ ಮುಖ ಸೊಟ್ಮುಟ್ಟಿ ಸೋರೆಕಾಯಿ ತರ ಕಾಣಿಸುತ್ತೇನೆ? ಇಲ್ಲ, ಮಂಗಳೂರು ಸೌತೆಕಾಯಿ ತರ ಕಾಣಿಸುತ್ತೆ. ಪಲ್ಲು, don't talk rubbish. ಅನುಮಾನ ಇದ್ರೆ ನಿಮ್ಮ ಪಟ್ಟ ಶಿಷ್ಯನ ಕರ್ಸ್ ಕೇಳಿ ಗೊತ್ತಾಗುತ್ತೆ. ಆತರ ಏನು ಇಲ್ವಲ್ಲ. ಪದ್ದು ಬಿಟ್ಲಾ ಕಮ್ ಹಿಯರ್. ಬೆಳಗ್ಗೆ ಎದ್ದ ತಕ್ಷಣ ಕರೆದು ಮಸಾಲೆ ದೋಸೆಗೆ ದುಡ್ಡು ಕೊಡೋಂಥ ಪುಣ್ಯಾತ್ಮರು ನಿಮ್ಮನ್ನು ಬಿಟ್ಟರೆ ಬೇರೆ ಇಲ್ಲ. ಅದಕ್ಕೆ ಮಸಾಲೆ ದೋಸೆಲಿ 2 ಟೈಪ್ಸ್ ಇರುತ್ತೆ. ಒಂದು ಬೆಣ್ಣೆ ಮಸಾಲೆ, ಇನ್ನೊಂದು ತುಪ್ಪದ ಮಸಾಲೆ. ನೀವು 200 ರೂಪಾಯಿ ಆದ್ರೂ ಕೊಡಿ, 400 ರೂಪಾಯಿ ಆದ್ರೂ ಕೊಡಿ, ನಾವಿಬ್ರು ಸವನಾಗಿ ಹಚ್ಕೊತೀವಿ, ಜಗಳ ಮಾಡ್ಕೊಳ್ಳೋದ. ಅದಕ್ಕಿಂತ ಮುಂಚೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಆ ಪ್ರಶ್ನೆಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತಾ? ಫೋನ್ ಫ್ರೆಂಡ್ ಇರುತ್ತಾ? ಡೋಂಟ್ ಟಾಕ್ ರಬಿಶ್. ಅತ್ತೆ ನನ್ನ ಬಗ್ಗೆ ಏನ್ ಹೇಳಿದ್ರು? ಅವ್ರಿಗೇನೋ ವಯಸ್ಸಾಗಿದೆ, ಅರಳು ಮರಳು ಏನೋ ಬಡಬಡಾಯಿಸಿರ್ತಾರೆ ಬಿಡಿ. ನೋ, ಐ ವಾಂಟ್ ಟು ಓಕೆ, ಹೇಳ್ತೀನಿ ಕೇಳಿ. ನಿಮ್ಮ ಮುಖ ಬಾಡ್ತಾ ಇದೆಯಂತೆ. ಬಾಡಿ ಹೋದ ಬಾಳೆ ಕಂಬಕ್ಕಿಂತ ಒಳಗೋಗ್ಬಿಟ್ಟಿದೆಯಂತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ರಾಜ್ಯಕ್ಕೆ ನೀವು ಯೂಸ್ ಮಾಡ್ತಿರೋ ಕಾಸ್ಮೆಟಿಕ್ಸ್ ಇಂದ ಈಗ ಆಗ್ತಿದೆ ಅನ್ಸುತ್ತೆ. ಅದನ್ನೆಲ್ಲ ನಂಗೆ ಕೊಟ್ಬಿಡಿ. ಡೋಂಟ್ ಟಾಕ್ ರಬಿಶ್. ಜಾಜಿಯವ್ರೆ, ರಂಗತ್ತೆ ಹೇಳ್ತಾ ಇದ್ರು, ಗಂಡುಗಲಿ ವಂಶದ ಒಂದು ಪುರಾತನ ಗ್ರಂಥದಲ್ಲಿ ಯೌವನನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೀಟಾಗಿ ವಿವರಿಸಿದಾರಂತೆ. ಆ ಗ್ರಂಥ ಯಾವ ಅಂಗಡಿಯಲ್ಲಿ ಸಿಗುತ್ತೋ ಬೇಗ ತಗೊಂಡ್ ಬಂದ್ರು. ರಾಜ್ಯಕ್ಕೆ ಅದು ಗಂಡು ಗಲಿ ಅಂಶದ ಗ್ರಂಥ. ಸಿಟಿ ಮಾರ್ಕೆಟ್ ಅಲ್ಲಾಗ್ಲಿ ಗ್ರಂಥಿ ಅಂಗಡಿಲಾಗ್ಲಿ ಸಿಗಲ್ಲ. ಮತ್ತೆ ಇನ್ನೆಲ್ಲಿ ಸಿಗುತ್ತೆ? ನಮ್ಮ ಮನೆ ಟ್ರಂಕಲ್ಲಿ. ಪದ್ದು ಬಿಟ್ಲ. ಆ ಗ್ರಂಥನ ನೀವು ಪಡಿಬೇಕು ಅಂದ್ರೆ ನಮ್ಮ ಮತ್ತೆ ಕಲಿಗೆ ಬೀಳ್ಬೇಕಾಗತ್ತೆ. ತುಂಬಾ ಸಂತೋಷ ಆಗೋಯ್ತಮ್ಮ. ನೀನು ಯಾವತ್ತು 5 ಬೆರಳಲ್ಲಿ ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವೋ ಅವತ್ತು ಇನ್ನೂ ಸಂತೋಷ ಆಗ್ಬಿಡುತ್ತೆ. ಅದೇ ಸೌಂದರ್ಯದ ಸೀಕ್ರೆಟ್ ಏನು? ಬಾತ್ರೂಮಲ್ಲಿ ಸೋಲ್ಬಿಟ್ಟಿದ್ದೀನಿ, ನೋಡ್ಕೊ ಹೋಗು. ಅದೇ ವಯಸ್ಸಾದ್ರೂ ನೀವು ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿರಲ್ಲ, ಅದು ಹೇಗೆ ಅಂತ. ಅದೆಲ್ಲ ಈಗ ಯಾಕಮ್ಮ? ಅದು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಅಂತೆ. ಈ ರಸ್ತೆ ಗುಡ್ಸೋಳ್ಗೆ, ಮೋಳೆ ಬಾಚೋಳ್ಗೆ ಸೌಂದರ್ಯ ಬೇಕಾಗಲ್ಲಮ್ಮ. ಬಟ್ ನಂಗೆ ಮೀಟಿಂಗ್ಸ್ ಎಲ್ಲ ಇರುತ್ತಲ್ಲ, ಮೇಕಪ್ ಚೆನ್ನಾಗಿದ್ರೆ ಓಟು ಜಾಸ್ತಿ ಬೀಳುತ್ತೆ. ಬಣ್ಣ ತೋರಿಸಿ ಬಲಿ ಹಾಕಬೇಕು ಅಂತಿದ್ಯಾ? ಸರಿ ಬಿಡಮ್ಮ, ನಮ್ಮ ವಂಶದ ಹಳೆ ಕಾಲದ ಸೌಂದರ್ಯ ಗ್ರಂಥಗಳಿವೆ. ಅದನ್ನ ಓದಿ ಅದರಲ್ಲಿ ನಿರ್ಧಾರ ನೀನು ಮಾಡಿದ್ರೆ ನಿನ್ನ ಯೌವನನ ಕಾಪಾಡ್ಕೋಬಹುದು. ಆ ಗ್ರಂಥಗಳಲ್ಲಿ ಎಲ್ಲೋ ಇದೆ, ನಿನಗ್ಯಾಕಮ್ಮ? ನೋ ಅತ್ತೆ, ನೀವು ಆ ಗ್ರಂಥ ಎಲ್ಲಿದೆ ಅಂತ ಹೇಳಲೇಬೇಕು, ನೀವು ಆ ಗ್ರಂಥನ ತೋರಿಸ್ಲೇಬೇಕು. ಸುಮ್ಮನೆ ಇಟ್ಕೊಂಡೆ ಆಗೋಲ್ಲಮ್ಮ, ಅದನ್ನ ಓದಿ ಅದರಲ್ಲಿರೋ ಹಾಗೆ ಅಭ್ಯಾಸ ಮಾಡಬೇಕು. ಆಗುತ್ತಾ ನಿನ್ನ ಕೈಲಿ? ಆಗುತ್ತೆ. 1 ನಿಮಿಷ ತಾಳು. ಇದರಲ್ಲಿ ಏನಿದೆ ಹಾಗೆ ಮಾಡು, ನಿನಗೆ ಒಳ್ಳೇದಾಗುತ್ತೆ. ಇವತ್ತು ಅಮಾವಾಸ್ಯೆ ಕಣೋ, ನಂಗೆ ಒಬ್ಬನಿಗೆ ಮಲ್ಕೊಳ್ಳೋಕೆ ತುಂಬಾ ಭಯ ಆಗ್ತದೆ. ನೀನು ನನ್ನ ಜೊತೆ ಬಂದು ಮಲ್ಕೊಳ್ಳೋ. ನಾನು ನಿಮ್ ಜೊತೆ ಬಂದು ಮಲ್ಬಿಟ್ರೆ ಪಾಪ ಪಲ್ಲು ಒಬ್ಳೆ ಬಿಡ್ತಾಳಲ್ಲ, ಅವಳಿಗೆ ಇದಕ್ಕೆ
ಆಗ್ತತ್ತಲ್ವಾ? ಅದು ಕುಂದಾಪುರದಿಂದ ಬಂದಿದ್ರೆ ಅವನ ಪಕ್ಕದಲ್ಲೇ ಚಾಪೆ ಹಾಸ್ಕೊಂಡು ಇಲ್ಲೇ ಮಲ್ಕೋಬೋದಿತ್ತು. ಅವರು ಪಾಪ ನಮಗೋಸ್ಕರ ಕೆಲಸ ಹುಡುಕಕ್ಕೆ ಅಂತ ಹೋಗಿದ್ದಾರೆ, ಇಷ್ಟು ಬೇಗ ಎಲ್ಲ ಬರ್ತಾರೆ. ಪದ್ದು, ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ನಾಳೆ ಬೆಳಗ್ಗೆ ಇದ್ರೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಹೋಗಿದ್ದಾಯ್ತೇನಮ್ಮ, ಶಿಸ್ತು ಪಾಲಿಸ್ಬೇಕು. ಪ್ರತಿ ಅಮಾವಾಸ್ಯೆ ಕಾಳಿಕಾ ದೇವಿಗೆ ಧೂಪ ಹಾಕಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಮಧ್ಯರಾತ್ರಿಯಿಂದ ಬೆಳಿಗ್ಗೆ ಸೂರ್ಯ ಹುಟ್ಟೋವರೆಗೂ ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ? ಈ ಮಂತ್ರ ಹೇಳೋದ್ರಿಂದ ನಿನ್ನ ಅಂದ ಜಾಸ್ತಿ ಆಗುತ್ತೆ, ಸೌಂದರ್ಯ ಹೆಚ್ಚುತ್ತೆ, ನಿನ್ನ ಯೌವನ ಹಾಗೆ ಉಳಿದುಕೊಳ್ಳುತ್ತೆ. ಹೀಗೆ 11 ಅಮಾವಾಸ್ಯೆ ಪೂಜೆ ಮಾಡಬೇಕು. ಗೊತ್ತಾಯ್ತಾ? ಓಂ ಕಾಳಿಕಾ ಮಾತಾ, ಓಂ ಕಾಳಿಕಾ ಮಾತಾ. ಚಿಲ್ಕ ಹಾಕಿ ಬಿತ್ಕೊಂಡಿದವಲ್ಲ, ಈ ದಂಡ ಪಿಂಡಗಳಿಗೆ ಏನ್ ಹೇಳ್ತೀನಿ. ತಿನ್ನೋದು ಬಿತ್ಕೊಳ್ಳೋದು, ತಿನ್ನೋದು ಬಿತ್ಕೊಳ್ಳೋದು. ಯಾವನಾದ್ರೂ ಕಳ್ಳ ಬಂದು ಇರೋದನ್ನೆಲ್ಲ ಕೊಟ್ಟು ಹೋದ್ರೆ ನಾಳೆ ಹುಟ್ಟೋ ನನ್ನ ಮಗನಿಗೆ ಏನು ಕೊಡ್ಲಿ? ಓಂ ಕಾಳಿಕಾ ಮಾತಾ, ಓಂ ಕಾಳಿಕಾ ಮಾತಾ, ಓಂ ಕಾಳಿಕಾ ಮಾತಾ. ಅಮ್ಮನಲ್ಲಿ ಇಷ್ಟೊತ್ತಿನಲ್ಲಿ ಕಾಯಿ ಪೂಜೆ, ಯಾವನಾದ್ರೂ ಮಂತ್ರವಾಗಿ ಬಂದಿರ್ಬೋದಾ? ಅಣ್ಣಯ್ಯ, ಮೈ ಸುಡ್ತಾ ಇದೆ. ನಮ್ಮ ಯಾಕೇನಾಯ್ತು? ರಾತ್ರಿ ಯಾವುದೋ ಒಂದು ಭೂತ ನೋಡ್ಬಿಟ್ನಮ್ಮ. ಎಲ್ಲೋದೆ? ನನ್ನ ಹೆಂಡತಿ ರೂಮಲ್ಲಿ ಏನಾಯ್ತು ಮಗನೇ? ಜ್ವರ, ಕೊತ ಕೊತ ಜ್ವರ. ಅಣ್ಣಯ್ಯ ರಾತ್ರಿ ಜಾಜಿಟ್ಗೆ ರೂಮಲ್ಲಿ ಭೂತ ನೋಡಿದ್ನಂತೆ. ಭೂತನ ಹೇಗಿತ್ತು? ಹಣೆಯಲ್ಲಿ ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಕೈಯಲ್ಲಿ ಬೇವಿನ ಸೊಪ್ಪು ಹಿಡ್ಕೊಂಡು ನಗ್ತಾ ನಗ್ತಾ ಓಡಾಡ್ತಿತ್ತು. ಅದನ್ನ ನೋಡಿ ನಾನು ಮೂಚೆ ಹೋಗ್ಬಿಟ್ಟೆ. ಆಗ್ಲಿಂದ ಜ್ವರ ಬಂದ್ಬಿಟ್ಟಿದೆ. ನನ್ನ ಮಗನಿಗೆ ನನ್ನ ಸೊಸೆ ಮಾಡೋ ಲತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಮತ್ತೆ ರಾತ್ರಿ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಮಾತಾಡ್ಸಿ ರಂಗಮ್ಮ, ಮಧ್ಯರಾತ್ರಿಯಲ್ಲಿ ಆ ಭೂತ ಯಾಕೆ ಬಂತು, ಎಲ್ಲಿಂದ ಬಂತು? ಭೂತನೂ ಇಲ್ಲ, ಏನೂ ಇಲ್ಲ. ಕಳಿಸ್ತೀನಿ ತಾಳು. ಯಾಕೆ ಹೆದರ್ಕೋತೀಯ? ಮಧ್ಯರಾತ್ರಿ ನೋಡಿದ ಭೂತನ ಬೆಳಿಗ್ಗೆ ಮಾತಾಡ್ಸಿದ್ರೆ ಅಪಾಯ ಕೊಟ್ಟಿಟ್ಟು ಬುತ್ತಿ. ಎಂಥದ್ದೂ ಇಲ್ಲ. ಏ ಪಲ್ಲು, ಹೋಗ ಕರ್ಕೊಂಡ್ ಬಲ್ಲ. ಬೇಡ ಬೇಡ, ಮಾತಾಡ್ಸಿ ರಂಗಮ್ಮ. ಏನ್ರಿ ಏನ್ರಿ ಮಾಡ್ತಿದ್ದೀರಾ? ಸುಮ್ಮನೆ ಅಣ್ಣಯ್ಯ, ಭೂತ ಭೂತ ಭೂತ. ಸರಿಯಾಗಿ ನೋಡು. ಭೂತನೂ ಅಲ್ಲ, ಪಿಶಾಚಿನೂ ಅಲ್ಲ. ನಿನ್ ಹೆಂಡತಿ ಜಾಜಿ. ಅಲ್ಲ ಅಲ್ಲ, ನನ್ನ ಹೆಂಡತಿ ಅಲ್ಲ ಇದು. ಹೆಂಡತಿ ರೂಪದಲ್ಲಿ ಬಂದಿರೋ ಭೂತ. ಡೋಂಟ್ ಟಾಕ್ ರಬಿಶ್. ಕರೆಕ್ಟ್ ಆಗಿ ಕಂಡ್ಬಿಟ್ಟು ನೋಡಿ, ಇದನ್ನ ನಾನೇ. ಹೌದಲ್ಲ, ಇದ್ ನೀವೇ. ಯಾಕ್ರಿ ಭಯಂಕರವಾದ ವೇಷ? ನನ್ನ ಸೌಂದರ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಹೌದಾ? ನನ್ನ ಪ್ರಾಣನ ತೆಗೆಯೋದಕ್ಕೋಸ್ಕರ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಸೌಂದರ್ಯ ಕಡೆವರೆಗೂ ಉಳಿಬೇಕು ಅಂದ್ರೆ ನಾನು ಈ ವೇಷ ಹಾಕೊಂಡು ಪೂಜೆ ಮಾಡ್ಬೇಕಂತೆ. ನಿಮ್ಮ ಮದರು. ಅಂದ್ಮೇಲೆ ನಿಜ ಇರ್ಬೇಕು. ಅವ್ರಿಗೆ ಯಾರು ಹೇಳಿದ್ದಂತೆ? ಅದು ಗಲಿಗಲಿ ಅದು ಗೊಲಿಗಲಿ ಅಲ್ಲ ರೀ, ಗಂಡುಗಲಿ. ಆ ವಂಶದ ಹಳೆ ಗ್ರಂಥದಲ್ಲಿ ಹಾಗಂತ ಬರ್ದಿದೆ. ಹಾಗಿದ್ರದು ಪಕ್ಕ ಇರತ್ತೆ. ಅದ್ರಲ್ಲಿ ಗಂಡನ ಪ್ರೀತಿ ಮಾಡೋದ್ರ ಬಗ್ಗೆ ಏನು ಬರ್ದಿಲ್ವಾ? ಬರ್ದಿದ್ರು ಅದ್ ನನಗ್ ಬೇಕಾಗಿಲ್ಲ. ಪದ್ದು, ಪಾಪ ನನ್ನ ಬಾವು ಜ್ವರ ಬಂದು ಇವತ್ತು 3 ದಿನ ಆಯ್ತು. ಹಂಗೆಲ್ಲ ಯಾರಿಗೂ ಹೆದರ್ಕೋಬಾರ್ದು ಕಣ. ಈಗ ನಾವ್ ಯಾರಿಗಾರು ಹೆದರ್ಕೋತೀವ? ಹಂಗಿರ್ಬೇಕು. ನನ್ನ ಬಾವ ನನ್ನ ತರ ಇಲ್ಲ ಕಣ. 60% ಪುಗ್ಲ, 40% ಚಿಕ್ಲ. ಬೆಲ್ಲಿಗಳು ಅವನೇನಾರು ಕೇಳಿಸ್ಕೊಂಡ್ರೆ ಬಂದ್ 2 ಇಕ್ಕಲ ಅಂತ ಕೇಳ್ತಾನೆ. ಯಾರ್ಯಾರು ದೊಡ್ಡ
ಇಟ್ಕೊಂಡ್ಬಂದ್ರು ಅವ್ರನ್ನ ನೋಡಿದ್ರು ಸಾಕು ಗಡ್ಡ 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 ನಡುತ್ತಾರೆ. ಇನ್ಯಾರ ಮಂತ್ರವಾದಿ ಬಂದ್ಬಿಟ್ರೆ ಮುಗಿದೋಯ್ತು, ಚಳಿ ಜ್ವರ ಬಂದು ಮನಿಕೊಂಡ್ಬಿಡ್ತಾರೆ. ವಿಷಯ ಅಲ್ಲ, ನಮ್ಗೆ ಯಾಕೋ ಕಾಫಿ ಕುಡ್ದಿದ್ದಾಯ್ತಾ? ಬಾ ದೋಸೆ ತಿನ್ಕೊಂಬೋಣ. ಮಗನೇ ಏನಾಗ್ತಿದ್ಯೋ? ನನ್ನ ಹೆಂಡತಿ ದೆವ್ವದ ತರ ಕಾಣಿಸ್ತಿದ್ದಾರೆ. ಅವರು ನೋಡಿದ್ರೆ ಭಯ ಆಗತ್ತೆ. ನಾನ್ ಹೇಳ್ತಾ ಇದ್ದೀನಲ್ಲ, ಅದು ದೆವ್ವ ಅಲ್ಲ, ನಿನ್ ಹೆಂಡ್ತಿನೇ ಅಂತ. ಅದು ಆಮೇಲೆ ಗೊತ್ತಾಗಿದ್ದು ನನ್ನ ಹೆಂಡತಿನೇ ದೆವ್ವ ಅಂತ. ಹೆಂಡ್ತಿ ದೆವ್ವ ಆಗಿದ್ದು ಭಯ ಪಡಬಾರ್ದು ಕಣೋ. ಅಲ್ಲ, ನನಗೆ ಗೊತ್ತಿಲ್ಲದೆ ಒಂದು ವಿಷಯ ಕೇಳ್ತೀನಿ. ಈ ಪೂಜೆ ಯಾಕೆ ಮಾಡ್ತಿದ್ದಾರೆ ಅಂತ? ಆಗ ತನ್ನ ಸೌಂದರ್ಯ ಹೆಚ್ಚಾಗಲಿ, ಪ್ರೀತಿ ಹುಟ್ಲಿ ಅಂತ ಮಾಡ್ತಾ ಇರೋದು. ಹೌದು, ನಿನ್ನ ಪ್ರೀತಿ ಗೀತಿ ಮಾಡ್ತಾ ಇದ್ದಾಳ ಏನು? ಪ್ರೀತಿನೂ ಇಲ್ಲ, ಪರಂಗಿನೂ ಇಲ್ಲ. ಅವರು ನೋಡಿದ್ರೆ ನನಗೆ ಭಯ, ಅವ್ರಿಗೆ ತಿರಸ್ಕಾರ. ಅಂದ್ರೆ ಅವಳು ನಿನ್ನನ್ನ ಕೇಳೇ ಮಾಡ್ತಾ ಇಲ್ವಾ? ಅಂತದೇನು ಇಲ್ಲ ಮಾತೋಶ್ರೀ. ಭಯ ಪಡೋದು ಹಾಗೇ ಮುಂದುವರೆದಿದೆ. ಹಾಗಿದ್ರೆ ಅವಳನ್ನ ನೋಡಿ ಭಯ ಪಡೋದನ್ನ ನೀನು ಮುಂದುವರಿಸು. ಅದರಿಂದ ನನಗೇನು ಉಪಯೋಗ ಅಂತ? ಇದೆ, ಆಸೆ ಹೊರಟೋಗುತ್ತೆ, ಪ್ರೀತಿ ಹೊರಟೋಗುತ್ತೆ ಅಂತ ನಾನು ಅವಳಿಗೆ ಹೇಳ್ತೀನಿ. ಆಗ ಅವಳು ದಾರಿಗೆ ಬರಲೇಬೇಕು, ನಿನಗೆ ಭಯ ಪಡಲೇಬೇಕು. ಅವ್ರು ಯಾಕೆ ದಾರಿ ಬರ್ತಾರೆ? ನೀನು ಹೀಗೆ ಭಯ ಪಡ್ತಾ ಇದ್ಲೆ ಎಲ್ಲಿ ತನ್ನ ಗಂಡನನ್ನ ಬಿಟ್ಟು ಹೋಗ್ತಾನೋ ಅಂತ ಭಯಕ್ಕೆ ದಾರಿಗೆ ಬಂದು ಬಿಡ್ತಾಳೆ. ಹವಿ 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 ಯಾಕವಿ? ಯಾಕೋ ಗೊತ್ತಿಲ್ಲ, ಇನ್ನು ನೋಡಿದ್ರೆ ಸಾಕು ಭಯ ಆಗತ್ತೆ. ಹವಿ 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 ಎಂಥ ಕೆಲಸ ಮಾಡ್ಬಿಟ್ಟೆಮ್ಮ. ನಾನು ನನ್ನ ಮಗನಿಗೆ ಏನೇನೋ ತಾಕೀತು ಮಾಡಿ, ನೈಸ್ ಮಾಡಿ, ನೀನ್ ಹೆಂಡತಿನ ಪ್ರೀತಿ ಮಾಡು ಅಂತ ಹೇಳಿ ಕಳಿಸಿದ್ದೆ. ನೀನು ಹೀಗೆ ಹಾಳು ವೇಷ ಹಾಕೊಂಡು ಬಂದೆ, ನಿನ್ನನ್ನು ನೋಡಿ ನನ್ನ ಮಗ ಹೆದರ್ಕೊಂಡು ಓಡೋದ. ಇದು ಹೀಗೆ ಮುಂದುವರೆದರೆ ನನ್ನ ಮಗನಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಪ್ರೀತಿ ಕಡಿಮೆ ಆಗುತ್ತೋ ಆಗ ಈ ಗುಮ್ಮ ಬೇಡ ಅಂತ ಅನಿಸುತ್ತೆ. ಯಾವಾಗ ಅವನಿಗೆ ಬೇಡ ಅಂತ ಅನಿಸುತ್ತೋ ಆಗ ನೀನು ಈ ಮನೆಯಿಂದ ಗಪ್ಚಿಪ್ಪ ಚಿಪ್ಪು ರೆಡಿಯಾಗಿದೆ. ನಾನು ನನ್ನ ಹಬಿನ ತುಂಬಾ ಇಷ್ಟಪಡ್ತೀನಿ. ಏನ್ ಇಷ್ಟಪಡೋದು ನಿನ್ ತಲೆ? ನಿನ್ನ ನೋಡಿದ್ರೆ ನನ್ನ ಮಗ ಹೆದರ್ಕೊಂಡು ಓಡ್ತಾನೆ. ಯಾವತ್ತಾದ್ರೂ ನನ್ನ ಮಗನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದೀಯಾ? ತಲೆ ನೇವಲ್ಸಿದೀಯಾ? ಪ್ರೀತಿಯಿಂದ ಮಾತಾಡ್ಸಿದೀಯಾ? ಇಲ್ಲ ಲೂಮಿಗೆ ಸೇರಿಸಿದೀಯಾ? ಹೇಳು. ಅದೆಲ್ಲ ಆಗತ್ತೆ ಅತ್ತೆ. ಅದಕ್ಕಿಂತ ಮುಂಚೆ ನನ್ ಗ್ಲಾಮರ್ ಜಾಸ್ತಿ ಆಗ್ಬೇಕು. ಗಂಡನ್ನ ಪ್ರೀತಿ ಮಾಡ್ತಾ ಇದ್ರೆ ಸೌಂದರ್ಯ ತನಗ್ ತಾನೇ ಹೆಚ್ಚಾಗುತ್ತೆ. ಅದರಲ್ಲೂ ಒಂದು ಮಗುವಿನ ತಾಯಿ ಆಗಿಬಿಟ್ರೆ ಅವಳಿಗೆ ಎಂಥ ಕಳೆ ಬರುತ್ತೆ ಗೊತ್ತಾ? ನಿನಗೂ ಒಂದು ಮಗು ಆಗ್ಬಿಟ್ರೆ ಮೈ ಕೈ ತುಂಬಿಕೊಂಡು ತುಂಬಾ ಚೆನ್ನಾಗಿ ಕಾಣ್ತೀಯ. ಇಷ್ಟು ಬೇಗ ಮಗುನ? ಎಷ್ಟು ಮುದಿ ಬಿದ್ದಿರೋ ಸಾಲದ? ಮದುವೆ ಆಗಿ 5 ವರ್ಷ ಆಯ್ತು, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ? ನೀನ್ ಹೀಗೆ ಲೇಟ್ ಮಾಡ್ತಾ ಹೋದ್ರೆ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿ ನಮ್ಮ ವಂಶನ ಬೆಳೆಸೋ ಯೋಚನೆ ಮಾಡ್ಬೇಕಾಗತ್ತೆ. ಈ ಮ್ಯಾಟರ್ ತುಂಬಾ ಸೀರಿಯಸ್ ಆಗ್ತಾ ಇದೆ. ನೀವೇನಾದ್ರೂ ಪಾಂಡ್ರಂಗನ ಬುಟ್ಟಿಗೆ ಹಾಕೊಳ್ಳಿದ್ರೆ ಅವನ ಗಮನ ಬೇರೆ ಕಡೆ ಹೋಗೋದು ಗ್ಯಾರಂಟಿ. ಅದಕ್ಕೆ ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ನಮ್ಮ ಭಾವ ಮಹಿಳಾ ಸಂಘದ ಮಹಿಳಾ ಮನೆಗಳ ಜೊತೆ ಚಂಚಲ ಮಾತಾಡ್ತಾ ಇದ್ರು. ಅದನ್ನ ಬಂದು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ದುಃಖನ ಹಾಗೆ ನುಗ್ಕೊಂಡ್ಬಿಟ್ವಿ. ಅದನ್ನ ಅವತ್ತೇ ಹೇಳ್ಬೇಕಾಗಿತ್ತು. ಅವತ್ತು ನೀವು ದೋಸೆಗೆ ದುಡ್ಡು ಕೊಟ್ಟಿರ್ಲಿಲ್ವಲ್ಲ, ಹಾಗಾಗಿ ಹೇಳಕ್ ಮನ್ಸೇ ಬರಲಿಲ್ಲ. ರಮೇಶ್, ನಿಮ್ ಗೋಡ್ ಯಾವಾಗ್ಲೂ ಇದ್ದಿದ್ದೆ. ತಗೊಳ್ಳಿ 200 ರೂಪಾಯಿ. ಅದೇನಾಯ್ತು ಅಂತ ಡೀಟೇಲ್ ಆಗಿ ಹೇಳಿ. ಅದೇನಾಯ್ತು ಅಂದ್ರೆ ನಾನು ವಿಟ್ಲ ದೋಸೆ ತಿನ್ಕೊಂಡು ನಡ್ಕೊಂಡ್ ಬರ್ತಿದ್ವಾ, ದಾರಿನಲ್ಲಿ ಪಾಂಡ್ರಂಗ ಮಹಿಳಾ ಸಂಘದ ಮಹಿಳಾ ಮಣಿಗಳ ಜೊತೆ ಕಿಸ ಕಿಸ ಅಂತ ನಡ್ಕೊಂಡು ಕಿಲ ಅಂತ ಮಾತಾಡ್ತಾ ಇದ್ದ. ಆಮೇಲೆ ಅವ್ರು 3 ಜನನು ಅಲ್ಲಿ ಪಾಪ್ಕಾರ್ನ್ ಮುಗ್ತಾ ಇದ್ರು. ಒಂದು ಕಪ್ ಐಸ್ ಕ್ರೀಮ್ ನ 3 ಜನ ಶೇರ್ ಮಾಡ್ಕೊಂಡು ತಿಂತಿದ್ರು. ಹೋಟ್ಲು ಹೋದ್ರು, ಅಲ್ಲಿಂದ ಸೀದಾ ಥಿಯೇಟರ್ಗೆ ಹೋದ್ರು. ಥಿಯೇಟರ್ ಬೇರೆ ಕಾಲ್ ಇತ್ತಲ್ವಾ, ಕತ್ಲೆ, ನಮ್ಗೇನು ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ನಾವು ಅವತ್ತು ಲೇಟ್ ಆಗಿ ಬಂದಿದ್ದು. ಅದಿರ್ಲಿ ಜಗತ್ಗೆ, ನಮ್ಮ ಅತ್ತೆಯವ್ರು ಏನಂದ್ರು? ಅತ್ತೆ ಹೇಳಿದ್ದು ನಿಜ ಆಗ್ತಾ ಇದೆ. ಹಬಿಗೆ ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಹಾಳಾಗೋಗ್ಲಿ ಬಿಟ್ಬಿಡಿ. ರಮೇಶ್, ಎಲ್ಲಿವರೆಗೂ ಹಬಿಗೆ ನನ್ ಮೇಲೆ ಪ್ರೀತಿ ಇರುತ್ತೋ ಅಲ್ಲಿವರೆಗೂ ನನಗ್ ಬೇಕಾದಾಗ ಮನೆ ಸಿಗ್ತಾ ಇರುತ್ತೆ. ಸೊ ಹಬಿ
ಹಬಿನ ಬುಕ್ ಮಾಡ್ಕೋಬೇಕು. ಈಗ ಪಾಂಡುರಂಗನ ನೀವು ಬುಕ್ ಮಾಡ್ಕೋತೀರಾ ಇಲ್ಲ ನಾವು ಬುಕ್ ಮಾಡ್ಕೋಬೇಕು ಅಂತ? ನಾನು ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡಿ. ಹಬಿಗೆ ಈ ಮನೆ ಮೇಲೆ ಅಟ್ರಾಕ್ಷನ್ ಬರ್ಬೇಕು, ನನ್ ಮೇಲೆ ಲವ್ ಬರ್ಬೇಕು. ಓಕೆ? ಯಾವ್ದ್ರಿ ಅವ್ರಿಗೆ ಲವ್ ಬೇಕಾದಾಗ ನೀವು ದೂರ ದೂರ ಓಡ್ತಾ ಇದ್ರಿ, ಇವಾಗ ನಿಮಗೆ ಲವ್ ಬೇಕಾದಾಗ ಅವ್ರು ದೂರ ದೂರ ಓಡ್ತಾ ಇದಾರೆ. ಇವ್ರಿಬ್ಬರು ಒಂದು ಮಾಡೋ ಕೆಲಸ ಬಿಟ್ಟು ಬೇರೆ ಆದ ಕೆಲಸ ಇದ್ರೆ ಕೊಡ್ರಿ. ನಿಮ್ ಯೋಗ್ಯತೆಗೆ 200 ರೂಪಾಯಿ ಸಿಕ್ಕಿದೆ ತಾನೇ? ಸುಮ್ನೆ ಮಾಡಲೇ. ಪಾಂಡುರಂಗ ತಗೊಳ್ಳೋ ಸ್ವೀಟು. ಲಗ್ಗೆರೆ ಬೆಣ್ಣೆ ಕಾಯಿಸಿ ಮಾಡಿರೋ ಲಡ್ಡು ಇದು. ಲಗ್ಗೆರೆ ಲಾಡು ಸಖತ್ತಾಗಿರುತ್ತೆ ಕಣ್ರ. ಆಯ್ತಾ? ಯಾರು ಮಾಡೋದು ಗೊತ್ತಾ? 13ನೇ ಕ್ರಾಸಲ್ಲಿ ಒಂದು ಹೋಟ್ಲ್ ಇದೆಯಲ್ಲ, ಅಲ್ಲಿಂದ ತಂದಿರೋ ತಾನೆ. ಅಲ್ಲ ಅಲ್ಲ, ಇದು ನಿನ್ನ ಪ್ರೀತಿ ಪಾತ್ರರಾದ ನಿನಗೆ ಬಹಳ ಬೇಕಾದಂತ ಜಾಜಿ ಜಂಪಲ್ ದಿನ್ನಿ ಅವ್ರು ಮಾಡಿರೋದು. ಮಂತ್ರವಾದಿ ಹೆಂಡತಿ ಮಾಡಿದ್ದ. ತುಪ್ಪ ಹಾಕೋ ಬದಲು ರಕ್ತ ಹಾಕಿ ಮಾಡಿದ್ದಾರೆ. ಕೆಂಪ ಕಾಣಿಸ್ತಿದೆ. ನನಗೆ ಬೇಡಪ್ಪ, ನನಗೆ ಬೇಡ. ಪುಟ್ಟು, ನಿಂಗಿದ್ರಲ್ಲಿ ರಕ್ತ ಕಾಣಿಸ್ತಿದ್ಯಾ? ಇಲ್ಲ ಕಣ, ಒಂದ್ಸಲ ತಿನ್ನೋಣ. ಚೆನ್ನಾಗಿದೆ. ಪಾಂಡುರಂಗೆಲ್ಲ ಹುಚ್ಚಿಡ್ದಿರ್ಬೇಕು. ಎಲ್ಲ ರಾಜಕೀಯ. ನೀವಿಬ್ರು ವೇಸ್ಟ್ ಬಾಡಿಗಳು ಅಂತ ಇವತ್ತು ಗೊತ್ತಾಯ್ತು. ನಾವೇನ್ ಮಾಡುದು ಜೊತೆಗೆ ಪಾವಂಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಲಿ ಅಂತ ನಾವು ಏನೇನೋ ಟ್ರೈ ಮಾಡ್ತಾ ಇದೀವಿ. ನೀವು ಕೇಳ್ದಾಗೆಲ್ಲ ಮಸಾಲೆ ದೋಸೆಗೆ ಮನೆ ಕೊಡ್ತಾ ಇದೀನಿ. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಬಿಗೆ ನನ್ ಮೇಲೆ ಲವ್ ಬರೋ ಹಾಗೆ ನೀವ್ ಮಾಡ್ಲೇಬೇಕು. ಜಾಜಿಯವ್ರೆ, ಯೋಚನೆ ಮಾಡಬೇಡಿ. ಪಾಶುಪತಾಸ್ತ್ರ ಯಾಕೆ ಕೆಲಸ ಮಾಡಿಲ್ಲ, ಮನ್ಮಥನ ಹೂ ಬಾಣನೇ ಬಿಡ್ತೀವಿ. ಪಾಂಡುರಂಗ ಅವಳ ಗಿಫ್ಟ್. ಚೆನ್ನಾಗಿದೆ ಕಣ್ರ. ಇಷ್ಟು ದಿನದ ಮೇಲಾದ್ರೂ ನನಗೊಂದು ಗಿಫ್ಟ್ ತಂದು ಕೊಡ್ಬೇಕು ಅಂತಲ್ಲ, ಅಷ್ಟು ಸಾಕೊಂಡ್ರು. ಇಲ್ಲ, ಲೇಟಾಗಿ ಬುದ್ಧಿ ಬಂತಲ್ಲ, ಅದಕ್ಕೆ ಹೊಡೆದೆ. ನಿನ್ಗೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ತಂದು ಕೊಟ್ಟಿದ್ದು. ಬುಕ್ ಮಾಡ್ಕೊಡಿ ಅಂತ ಹೇಳಿದ್ರು. ಅಂದ್ರೆ ನೀವು ಬುಕಿಂಗ್ ಏಜೆಂಟ್? ಏನಾಯ್ತು ಪಾಂಡುರಂಗ? ಚಾರ್ಜ್ ಬಂದ್ಬಿಟ್ಟಿದ್ದಲ್ವಾ, ಅದಕ್ಕೆ ಮುನ್ನೆಲ್ಲ ಕೆಟ್ಟ ಶುರು ಆಗ್ಬಿಟ್ಟಿದೆ. ಯಾಕೆ ಹೊಡಿತಿತ್ತು? ಶರ್ಟ್ ತೆಗಿರೋ. ತೆಗಿಯಲ್ಲ. ಅಯ್ಯೋ ನಿಮ್ಮ ಹಬಿ, ಒಂದ್ ನಿಮಿಷ ಬನ್ನಿ ಇಲ್ಲಿ, ನಿಮ್ ಜೊತೆ ಟಾಕ್ ಮಾಡ್ಬೇಕು. ಬೇಡರಿ, ನಿಮ್ಮ ಹತ್ರ ಬಂದ್ರೆ ಅದೇ ಸೀನ್ ನೆನಪಾಗತ್ತೆ. ಯಾವ ಸೀನು? ಅದೇ ನಾನು ಕುಂದಾಪುರದಿಂದ ಬಂದಾಗ ನೀವಿದ್ರಲ್ಲ, ಅದೇ ರೂಪ ನೆನಪಾಗತ್ತೆ. ಹಣೆಯಲ್ಲಿ ಅಗಲವಾದ ಕುಂಕುಮ, ಕೈಯಲ್ಲಿ ಬೇವಿನ ಸೊಪ್ಪು. ನನಗನ್ಸುತ್ತೆ ನಮ್ಮ ಭಾವನ ಗಮನ ಬೇರೆ ಎಲ್ಲೋ ಇದೆ ಅಂತ. ಬೇರೆ ಎಲ್ಲೋ ಇರೋದಕ್ಕೆ ನಾವು ಬಿಡಬಾರ್ದು. ಹಬಿಗೆ ನನ್ ಮೇಲೆ ಲವ್ ಬರೋ ಹಾಗೆ ಮಾಡ್ಲೇಬೇಕು. ಆ ಕೆಲ್ಸನ ನಾನೇ ಮಾಡ್ತೀನಿ. ಹಬಿಯಲ್ಲಿ ಸಂಗತ್ತೆ ಜೊತೆ ಅದೇನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಅದ್ರ ಜೊತೆನಾ? ಜಸ್ಟ್ ಮಿನಿಟ್. ಮಾತೋಷ ರಂಗಮ್ಮನವ್ರೆ, ಎಷ್ಟೇ ಆಗ್ಲಿ ನೀವು ದೊಡ್ಡವರು, ಎಲ್ಲ ವಿಷಯವೂ ನಿಮ್ಗೆ ಗೊತ್ತಿರತ್ತೆ. ಏನಾಯ್ತು ಅಂತ ಕೇಳೋ ಮಗನೇ. ಮಾತೋಷ ರಂಗಮ್ಮ, ನೀವು ಹೇಳ್ದಾಗೆ ನಾನು ಭಯ ಪಡೋಕ್ ಶುರು ಮಾಡಿದೆ. ಜಾರ್ಜ್ ಅವರದ್ದು ನೋಡಿ ಗಡ ಗಡ. ಇನ್ನೂ ಜಾಸ್ತಿ ಭಯ ಪಡಬೇಕು. ನೋಡಿದ್ಯಾ, ಜಾಜಿ ನೀನು ಭಯ ಪಟ್ಕೊಂಡು ನಿನ್ನ ಪ್ರೀತಿ ಪಡೆಯೋದಕ್ಕೋಸ್ಕರ ಲಾಡು ತಂದು ಕೊಟ್ಲು, ಶರ್ಟ್ ತಂದು ಕೊಟ್ಲು. ಆದ್ರೆ ಅದನ್ನೆಲ್ಲ ಬೇರೆಯವ್ರ ಮೇಲೆ ಕಳಿಸ್ತಿದಾರಲ್ಲ. ನೀನು ಬೇಡ ಅಂದಿದ್ದು ಒಳ್ಳೇದಾಯ್ತು. ಇನ್ನು ಚೆನ್ನಾಗಿ ಆಟ ಆಡಿಸು. ಅವಳಾಗಿ ಎಲ್ಲ ತೆಗೆದು ಕೊಡ್ಬೇಕು, ಹಾಗೆ ಮಾಡು. ನಾನು ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ಇದೆಲ್ಲ ಗ್ರಂಥದಲ್ಲಿ ಇದೆಯಾ? ನಮ್ಮನ್ನು ಗ್ರಂಥದಲ್ಲಿ ಏನಿದೆಯೋ ನಾನು ಪ್ರಯತ್ನ ಪಟ್ಟು ಬಿಟ್ಟಾಯ್ತು. ನಾಳೆ ಅಮಾವಾಸ್ಯೆ ದಿನ ಜಾಜಿ ಪೂಜೆ ಮಾಡ್ತಾಳೆ. ಆ ಸಮಯದಲ್ಲಿ ನೀನು ಅವಳನ್ನ ಚೆನ್ನಾಗಿ ಆಟ ಆಡಿಸು. ಅವಳ ಪ್ರೀತಿ ನಿನಗೆ ಸಿಗುತ್ತೆ. ಓಂ ಕಾಳಿಕಾ ಮಾತಾ ನೋಡೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಪಾಪ ನಮ್ಮ ಭಾವ
ದುಡ್ಡು ಸಿಗಲ್ಲ. ಹೋಗಮ್ಮ, ಹೋಗು ಹೋಗು. ತಾಯಿ ನಾನ್ ಏನ್ ಮಾಡ್ಬೇಕು ಅಂತ ಹೇಳು ತಾಯಿ, ಹೇಳು. ಆಯ್ತು, ಆಗ್ಲಿ, ನಾನ್ ಹಾಗೆ ಮಾಡ್ತೀನಿ. ಲಗೇಜ್ ತಗೊಂಡ್ ಬರ್ತೀನಿ. ನಾನ್ ಹೊರಟೆ, ನಾನ್ ಹೊರಟೆ, ನಾನ್ ಹೊರಟೆ. ನಾನ್ ಹೋಗ್ತಾ ಇದ್ದೀನಿ, ನಾನ್ ಹೋಗ್ತಾ ಇದ್ದೀನಿ, ನಾನ್ ಹೋಗ್ತಾ ಇದ್ದೀನಿ. ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಆ ದೇವಿ ನನ್ನ ಕರಿತಾ ಇದ್ದಾಳೆ, ಅದಕ್ಕೆ ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಬೇಡ್ರಿ, ಅಲ್ಲಿಗೆಲ್ಲ ಹೋಗ್ಬೇಡ್ರಿ. ನನ್ ಗಂಡನ ಪ್ರೀತಿನೇ ನನಗೆ ಸಿಗದೆ ಇದ್ಮೇಲೆ ನಾನೇನಕ್ಕೆ ಇಲ್ಲಿರ್ಬೇಕು? ಅದಕ್ಕೆ ಈ ಕ್ಷಣನೇ ಇಲ್ಲಿಂದ ಹಿಮಾಲಯಕ್ಕೆ ಹೊರಟೆ. ಅಮ್ಮ ಜಾಜಿ, ನೀನು ಎಲ್ಲಿಗೂ ಹೋಗ್ಬೇಡಮ್ಮ. ಇದು ನಮ್ಮ ಗಂಡುಗಲಿ ವಂಶದ ಪ್ರತಿಷ್ಠೆಯ ಪ್ರಶ್ನೆ. ಇಲ್ಲ, ನಾನು ಹೋಗ್ಲೇಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಆ ದೇವಿ ಕೋಪಿಸ್ಕೋತಾಳೆ. ಯಾತಕ್ಕೆ ಹೋಗ್ತಾ ಇದೀಯ ಅಂತ ಕಾರಣ ಹೇಳಮ್ಮ. ನನ್ನ ನೋಡಿದ್ರೆ ಹಬ್ಬಿ ಹೆದರ್ಕೋತಾರೆ, ನನ್ ವೇಷ ನೋಡಿ ಹೆದರ್ಕೋತಾರೆ. ನಾನು ಪೂಜೆ ಮಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಅದಕ್ಕೆ ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಮಗನೇ, ಬಾರೋ ಇಲ್ಲಿ. ಏನೋ ಮಾಡೋದಕ್ಕೆ ಹೋಗಿ ಅದು ಇನ್ನೇನೋ ಆಗೋಯ್ತಲ್ಲೋ. ಇರೋ ವಿಷಯ ಏನು ಅಂತ ನೀನ್ ಹೆಂಡತಿಗೆ ಹೇಳ್ಬಿಡು. ಹೇಳು, ನಡಿಯೋ. ಮಾತೋಶ್ರೀ ರಂಗಮ್ಮ, ನಿಮ್ ಮಾತು ಕೇಳಿ ನಾನು ಹಾಳಾಗೋದೆ. ಜಾಜವ್ರೆ, ನಿಮ್ಮನ್ ಕಂಡ್ರೆ ನನಗೆ ಭಯ, ಅಂಜಿಕೆ, ಹೆದರಿಕೆ ಏನೂ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಹಬ್ಬಿ? ನಾನು ಇಷ್ಟು ದಿನ ಮಾಡಿದ್ದು ನಾಟಕ. ಜಾಜವ್ರೆ, ನಿಮ್ಮನ್ ಬಿಟ್ಟು ನನ್ನ ಕೈಲಿ ಇರಕ್ ಆಗಲ್ಲ ರೀ. ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಮ್ ಸಂಸಾರ ಸರಿ ಹೋಗೋ ಹಾಗೆ ಯಾಕೆ ದೇವಿ ಹತ್ರ ಕೇಳ್ಕೊಬಾರ್ದು? ನಾನು ಕೇಳ್ಕೊಳ್ಳಿ, ಆ ದೇವಿ ಕರೆದ್ಮೇಲೆ ನಾನು ಹೋಗ್ಲೇಬೇಕಲ್ವಾ ಹಬ್ಬಿ? ಇಷ್ಟಕ್ಕೆಲ್ಲ ಕಾರಣ ನಮ್ಮ ಮಾತೋಶ್ರೀ ರಂಗಮ್ಮ ಅವರೇ ಹೇಳಿದ್ದು. ರಾಜವ್ರು ಕಂಡ ತಕ್ಷಣ ನೀನು ಹೆದರ್ಕೊಂಡ್ಬಿಡು, ಆವಾಗ ನಿನ್ನ ಸಂಸಾರ ಸರಿ ಹೋಗುತ್ತೆ ಅಂತ. ಅದಕ್ಕೆ ಹೀಗೆ ಮಾಡಿದೆ. ನೀವಿಬ್ರು ಮಾಡಿದ ನಾಟಕ ಅಂತ ನನ್ಗೂ ಚೆನ್ನಾಗಿ ಗೊತ್ತಿತ್ತು. ಈ ಸತ್ಯನ